ಒಂದು ಸ್ನೇಹ ಮಾಡ್ತೀನಿ ಅಂತ, ಒಂದು ಸ್ನೇಹ ಮಾಡಿದ್ರೆ ಒಳ್ಳೆ ಸ್ನೇಹ ಇರ್ಬೇಕಲ್ವ. ನೀನು 100 ರೂಪಾಯಿ ಅವ್ರಿಗೆ ತಿನ್ನಿಸ್ಬೇಕು, ಅವ್ರು 100 ರೂಪಾಯಿ ನಿನಗೆ ತಿನ್ನಿಸ್ಬೇಕು, ಅದು ಸ್ನೇಹ ಅಂದ್ರೆ. ಯಾವಾಗಲೂ ನಿನ್ನ ಹತ್ರ ಈಸ್ಕೊಂಡು ತಿನ್ಕೊಂಡು ಅವರು ಮುಂದುವರಿಯೋದು ನಿನ್ನ ಹಿಂದೆ ಮಾಡೋದು, ಅದೇ ಸ್ನೇಹ. ತಪ್ಪು ತಾನೇ ಅದು. ಒಂದು ಸ್ನೇಹಿತರು ಒಂದು ಒಳ್ಳೆ ಥರ ಇರಬೇಕು. ಸ್ನೇಹಿತರು ಅಂತ ಒಂದು ನಿನಗೇನೇ ಸಮಸ್ಯೆ ಇದ್ರೂ ಅವ್ರು ಸಪೋರ್ಟ್ ಮಾಡಬೇಕು, ಅವ್ರಿಗೇನೇ ಸಮಸ್ಯೆ ಇದ್ರೂ ನೀನು ಸಪೋರ್ಟ್ ಮಾಡಬೇಕು, ಅದು ಸ್ನೇಹ ಸಂಬಂಧ. ನಿನ್ನ ಹತ್ರನೇ ಕಿತ್ಕೊಂಡು ನಿನ್ನ ಹತ್ರನೇ ನೋಡ್ಕೊಂಡು ಈಗ ನಡೀತಿರೋದು ಹೆಂಗೆ ಗೊತ್ತಾರವು. ಹಿಂದೆ ನಾವು ಹುಟ್ಟಿದ್ವಲ್ಲ ಬೆಳೆದಿದ್ವಲ್ಲ ಅಮ್ಮ ನಾವೆಲ್ಲ ಆಗ ಹಿಂಗಿಲ್ಲರು. ಈಗ ಅಲ ಕೊಲ ದರೋಡ, ದುಡ್ಡಿಗೆ ಬೆಲೆ, ಮನ್ಸನ್ಗೆ ಮನ್ಸತ್ಕೋ ವ್ಯಕ್ತಿತ್ವಕ್ಕೋ ಯಾವುದೇ ಕಾರಣಕ್ಕೂ ಬೆಲೆ ಎಲ್ಲರಿಗೂ. ಸರಿಯಾ? ಹಂಗೆ ಆಗಲ್ಲ. ನೀವು ನೋಡಿರ್ತಾನೆ ಈಗ 10 ಜನ ಸ್ನೇಹಿತರು ಇರ್ತಾರೆ, ಒಂದು 5 ಜನ ಸ್ನೇಹಿತರು ಇರ್ತಾರೆ ಅನ್ಕೋ. ಅದರಲ್ಲಿ ಎಲ್ಲರೂ ಕೆಟ್ಟವರಾಗಿರಲ್ಲ. 5 ಜನ 3 ಜನ ಒಳ್ಳೆಯವರಾಗಿರ್ತಾರೆ, 2 ಕೆಟ್ಟವರಾಗಿರ್ತಾರೆ. 3 ಜನ ಒಳ್ಳೆಯವ್ರ ಪಕ್ಕಕ್ಕೆ 2 ಕೆಟ್ಟವ್ರು ಬಂದರೆ ಏನಾಯ್ತು? ಈಗ ಒಂದು ಸೌದೆ ಅನ್ಕೋ, ಹುಲ್ಲೋ ಮೆದನೆ ಏನೋ ಹಾಕಿರ್ತೀವಿ ಅನ್ಕೋ, ಒಂದು ಕಡ್ಡಿ ಕೀರು ಹಾಕು, ಪಕ್ಕದಲ್ಲಿ ಏನೋ ಇನ್ನೊಂದಿರುತ್ತೆ, ಇದು ಹಸಿದು ಗಿಡ, ಇದಕ್ಕೂ ಒಂದು ಸ್ವಲ್ಪ ಟಚ್ ಆಯ್ತಾ, ಆಗೇನಾಯ್ತು ದಿಗ್ಗಂತ ಅದು ಪಕ್ಕದ್ದು ಕತ್ಕೊಳುತ್ತಾ. ಹಂಗೆ ಮನ್ಸಿನ ಫ್ರೆಂಡ್ಶಿಪ್ ಸರ್ಕಲ್ ಇದೇ ಥರ ಇರೋದು. ಈಗ ಒಬ್ಬ ಕುಡಿತಾನೆ, ಒಬ್ಬ ಕುಡಿಯೋಲ್ಲ. ಕುಡಿದಿರೋನ್ಗೆ ಈ ಕುಡಿಯೋನು ರೇಸ್ ಮಾಡ್ತಾನೆ, ಮಾತಾಡಿ ಕುಡ್ದಿರೋನು. ಅವ್ನು ಕುಡ್ದಾನಂತೆ, ಕುಡಿದಿರೋನು ಅವಂಗ ಅವ್ನ ಪರಿಜ್ಞಾನ ಹಿಂಗಿದೆ ಬಿಡು ಅಂತ ತಿಳ್ಕೊಬೇಕು ಅನ್ನೋ ಮನಸ್ಸು ಬನಭಾವನೆ ಅವ್ನು ಬರೋಲ್ಲ. ಯಾಕೆ ಹೇಳು? ಅವ್ನು ಒಳ್ಳೆಯವನು, ಇವನು ಯಾಕೆ ಹಿಂಗೆ ಆಡ್ತಿದ್ರು, ನನಗೇನು ಹಿಂಗೆ ಬೈತಿದ್ರು ಅಂತ ಅವ್ನು ಕೋಪ ಬರ್ತಾ ರೇಜ್ ಆಯ್ತಾ. ಆಗೇನು ಮಾಡ್ತಾರೆ ಹೇಳು? ಅವನು ಕುಡಿತಾನೆ. ಒಂದು ಕುಡಿಯೋ ಅದೇನು ಕೋತಿಗೆ ಎಂಡ ಕುಡಿಸಿದ್ರೆ ಏನೋ ಒಂದು ಆಯ್ತು ಅಂತಲ್ಲ, ಹಂಗೆ ಮಾಡ್ತಾರೆ. ಆವಾಗಿಂದ ಸ್ಟಾರ್ಟ್ ಮಾಡ್ಕೊತಾನೆ ನಾವು. ಮನೆಯವ್ರು ಏನಾಗಬೇಕು? ಎತ್ತಿರೋರು ಉಸಿರೋರು ಒಂದು ಹೆಣ್ಣು ಮದುವೆ ಮಾಡ್ಕೊಂಡಿದ್ರೆ ಅವಳೇನಾಗಬೇಕು? ಅವಳು ಊಟ ಇರ್ತಂದು ಹಾಕ್ಬೇಕು. ಈಗ ದಿನ 500 ರೂಪಾಯಿ 1000 ರೂಪಾಯಿ ದುಡಿತಾನೆ ಅಂತಪ್ಪ. ಒಂದ್ಸರಿ ಹೋಗಿ ಆ ಫೀಲ್ಡ್ ಇಳಿದಾಗ 300-400 ರೂಪಾಯಿ ಬೇಕಲ್ವಪ್ಪ? ಹಂಗಿದ್ಮೇಲೆ ಅವ್ನಷ್ಟು ಬೇಕಲ್ವಪ್ಪ? ಅವನೇನು ಮಾಡ್ತಾನೆ ಹೇಳು? ಕಾಲು ಭಾಗ ಇಲ್ಲಿ, ಅರ್ಧ ಭಾಗ ಇಲ್ಲೇ, ಮುಕ್ಕಾಲು ಭಾಗ ಇಲ್ಲೇ ಕುಡ್ಕೊತಾನೆ. ಕಾಲು ಭಾಗ ತಗೊಂಡೋಗಿ ಹೆಂಡತಿ ಮಕ್ಕಳು ಏನು ಕೊಟ್ಟನು, ಏನು ಓದಿಸ್ತಾನೆ. ಈ ಕಲಿಯುಗದಲ್ಲಿ, ಈ ಜನ್ರೇಷನಲ್ಲಿ ಈ ಪಾಟಿ ಎಲ್ಲ ರೇಟು ಯಾವ ಥರ ಜೀವನ ಮಾಡ್ಕೊಳ್ತೇವೆ? ನೀನೇ ಒಪ್ಪು. ಅದಕ್ಕೇನು ಮಾಡಬೇಕು? ಖರ್ಚು ವೆಚ್ಚಗಳನ್ನ ಅವಾಯ್ಡ್ ಮಾಡಬೇಕು. ಯಾವುದಕ್ಕೆ ಬೇಕು ಅದಕ್ಕೆ ಉಪಯೋಗಿಸ್ಕೋಬೇಕು. ಬೇಡದಕ್ಕೆಲ್ಲ ಅನಾವಶ್ಯಕವಾಗಿ ಖರ್ಚು ಮಾಡಬಾರ್ದು. ನಮ್ಗೆ ಏನಿರುತ್ತೋ ಅಷ್ಟು ಕಾಲು ಚಾಚ್ಕೊಂಡಿರ್ಬೇಕು. ಅತಿಯಾಗಿ ಕಾಲು ಚಾಚೋದ್ರೆ ನೆಲಕ್ಕೆ ಬತ್ತವ ಕಾಲು, ಆಯ್ಸಿಗೆದಷ್ಟು ಕಾಲು ಚಾಚುವಂಥ ಗಾದೆ ಇರೋದು. ಆಯಿತಾ? ಹಂಗಾಗಿ ಒಂದು ಹೆಣ್ಣು ಸ್ನೇಹ ಮಾಡಿದ್ರು ಒಳ್ಳೆ ಹೆಣ್ಣು ಸ್ನೇಹ ಆಗಬೇಕು. ಆ ಹೆಣ್ಣಿನಿಂದ ಖುಷಿ, ನೆಮ್ಮದಿ, ತೃಪ್ತಿ ಸಿಗಬೇಕು. ಒಂದು ಗಂಡು ಸ್ನೇಹ ಮಾಡಿದ್ರು ಒಳ್ಳೇದಾಗಬೇಕು. ಯಾಕೆ ಹೇಳು? ನೀನು ಅವ್ನು ನಂಬಿರ್ತಿದ್ದೆ ಒಳ್ಳೆ ಸ್ನೇಹ ಅಂತ, ಅವ್ನಿಗೂ ಭಾವನೆ ಇರಬೇಕು ತಾನೆ. ಹೆಣ್ಣಾದರೂ ಅಷ್ಟೇ. ಈಗ ನೀನು ಒಂದು ಹೆಣ್ಣು ನಂಬಿರ್ತಿದ್ದೆ ಅನ್ಕೋ, ಅವ್ರಿಗೂ ಮನೆ ಭಾವನೆ ಇರಬೇಕಲ್ವಾ? ನಿನ್ನ ಹತ್ರ ಈಸ್ಕೊಳ್ಳೋದಂತ ಇಲ್ಲ, ನಿನ್ನ ಹತ್ರ ಉಣ್ಣೋದು, ತಿನ್ನೋದು, ಸೋಕಿ ಮಾಡೋದು ಎಲ್ಲ ಕಲಿಗೆಗಳು ಎಲ್ಲ ಮಾಡಿಸ್ಕೊಂಡು ಸಪೋರ್ಟ್ ಮಾಡಿಸ್ಬೇಕು. ನಿನ್ನಿಂದ ದೂರ ಭಗವಂತ ಮೆಚ್ಕೊಳ್ತಾನೆ. ನಾನಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಒಂದು ಲೋಕ ರೀಡಿ ಹೇಳ್ತಿರೋದು ಏನು ತಪ್ಪಿದ್ದ ಹೇಳು? ಬಾಯ್ಬಿಟ್ಟು ಏನೂ ಇಲ್ಲ. ಈಗ ನೀನು ಒಬ್ಬರಿಗೆ ಸಪೋರ್ಟ್ ಮಾಡ್ತಿದ್ದೆ, ಹೆಣ್ಣೆ ಆಗಲಿ ಗಂಡೇ ಆಗಲಿ, ಅವರು ನೀನು ಸಪೋರ್ಟ್ ಮಾಡ್ತಾರೆ ಅನ್ಕೋ. ಅವ್ರ ಮನಸ್ಸಿನ ಭಾವನೆ ಅದೇ ಬರ್ಬೇಕು ತಾನೆ. ನೀನು ಅವಳು ಒಂದು ಹೆಣ್ಣಿನ ಬಗ್ಗೆ ಯಾವ ಇಟ್ಕೊಂಡಿರ್ತೀನಿ ಅನ್ಕೋ, ಅವ್ಳಿಗೆ ಹೋಗಿ ಬರ್ಬೇಕು ತಾನೆ. ಮತ್ತು ನೀನು ಸಪೋರ್ಟಿಂಗ್ ಬೇಕು, ನಿಂತು ಉಣ್ಣೋದು ಬೇಕು, ತಿನ್ನೋದು ಬೇಕು, ಸೋಕಿ ಮಾಡೋದು ಬೇಕು, ಎಲ್ಲ ಬೇಕು. ನಿನ್ನ ಆಟ ಸಾಧಿಸ್ಕೊಳ್ಳೋದು, ತಿರಸ್ಕರಿಸೋದು ಯಾವ ನ್ಯಾಯ ಅಂದರು? ಹೆಣ್ಮಕ್ಳಿಗೆ ಹೇಳ್ತಿರ್ಬೇಕಣ ತಪ್ಪು. ಈಗ ಅನ್ನೋದು ಎಲ್ಲೂ ಇರಬಾರ್ದು. ತಂದೆ ತಾಯಿಗಾದರೂ ಅಷ್ಟೇ, ಒಂದು ನೀನು ಇಷ್ಟಪಡೋದ್ರಲ್ಲೂ ಅಷ್ಟೇ, ಒಂದು ಸ್ನೇಹಿತರಲ್ಲೂ ಅಷ್ಟೇ. ಯಾರಾದ್ರೂ ಸೋಲ್ಬೇಕು. ಸರಿಯಾ? ಸೋಲ್ಬೇಕು ಅಂದರೆ ಯಾವಾಗಲೂ ಇಲ್ಲ. ನಾನು ನೀನು ಸ್ನೇಹಿತರು ಅನ್ಕೋ, ಒಂದು ಉದಾಹರಣೆ ಗಾದೆ ಹೇಳ್ತಿರೋದು. ಸ್ನೇಹಿತರು ಅಂದಮೇಲೆ ನೀನು ಯಾವಾಗಲೂ ನಾನು ನೀನು ತಲಾ ಬಾಗ್ರೆ ನೀನು ಬೇಜಾರಾಗಿಲ್ವಾ? ನೀನು ಬಾಗ್ಬೋಗ್ತಾನೆ ಆಗ. ಮತ್ತು ಅದೇ ಬಾಂಧವ್ಯ ಅನ್ನೋದು. ಗೊತ್ತಾಯ್ತಾ? ಯಾವಾಗ ನಾನು ಮೇಲೂ ಅನ್ನೋದು ಯಾವುದು? ನಾನು ಮೇಲೂ ಅಂದ್ರೆ ಯಾವತ್ತೂ ಉದ್ದಾರ ಬೆಳ್ಸೋಕ್ಕಾಗಲ್ಲ. ದುಪ್ಪು ಬಿದ್ದೇ ಬೀಳ್ತಾರೆ. ಆಮೇಲೆ ಹಿಡಿದುತ್ತಾ ಮುಗುರು ಸುತ್ತಾ ಹೇಳು? ಹೆಂಗೆ ಹೇಳು? ಬಾಯ್ಬಿಡು. ನಾನು ಹೇಳೋದೇ ತಪ್ಪಿದ್ದ? ಏನೂ ಇಲ್ಲ. ಮತ್ತು ಅದಕ್ಕೆ ಒಳ್ಳೆ ಸ್ನೇಹ ಮಾಡು ಅಂತ ಹೇಳ್ತಿರೋದು. ಅದಕ್ಕೆ ಸರಿಯಾ? ನೋಡಿ ಸ್ನೇಹಿತರೆ, ನಾನು ಹೇಳಿದ್ರೆ ಅಂತ ತಪ್ಪಿದ್ದ. ಮಕ್ಕಳು ಬುದ್ಧಿ ಹೇಳೋದು ಹೆಂಗೆ ಏನಂದರೆ, ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕು. ಅವಾಗ ಗೊತ್ತಾಗಲ್ಲ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಏನು ಅಂತ. ಹೋಗೋದು ಫ್ರೆಂಡ್ಸ್ ಸರ್ಕಲ್ ಮಾಡೋದು, ಕುಡಿದಿದ್ದವ್ರನ್ನ ಕುಡಿಸೋದು, ಚಟಕ್ಕೆ ದಾಸನ ಮಾಡೋದು, ಹಂಗೆ ದಾಸನಾಗೋದು ಮಾಡೋದು. ಆಮೇಲೆ ಆ ಮಕ್ಕಳು ಹಾಳಾಗೋದು. ಈಗ ನೀನೇ ನೋಡ್ತಾ ಇರ್ತೀಯ ಪ್ರಪಂಚದಲ್ಲಿ. ನೀನು ಸೋಷಿಯಲ್ ಮೀಡಿಯಾ ಜಾಸ್ತಿ ನೋಡ್ತಾಯಿಲ್ಲ, ಹಂಗಾಗಿ ನಿನ್ಗೆ ಗೊತ್ತಾಯ್ತಿಲ್ಲ ಏನು ಮಾಡ್ತಾರೋ ಗೊತ್ತಾ. ಈಗ ಸ್ನೇಹಿತರೆಲ್ಲ ಕಟ್ಕೊಂಡು ಎಲ್ಲ ಒಂದು ಕಡೆ ಸ್ಟೂರ್ ಹೋಯ್ತಾರೆ ಹೊರಗಡೆ, ಮೋಜಿ ಮಸ್ತಿ ಮಾಡೋದು ಆಯ್ತು. ಅವ್ರೇನು ಸಂಪಾದನೆ ಮಾಡೋಕ್ಕೆ ಉದ್ಧಾರ ಮಾಡೋಕೆ ಹೋಗಲ್ಲ. ಮೋಜಿ ಮಸ್ತಿ ಮಾಡ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾರೆ.
5 ಜನ ಹೋದಾಗ 5 ಜನ ಒಂದೇ ಸಮ ಹೋಗಿ ಮೋಜು ಮಸ್ತಿ ಮಾಡ್ಕೊಂಡು ಮನೆಗೆ ಬಂದ್ರೇನೋ ಪರವಾಗಿಲ್ಲ. ಏನು ಮಾಡ್ತಾರೆ ಹೇಳು, ಹುಡುಗರು ಎಣ್ಣೆ ಮಚ್ಚಲೆ ಅನ್ಕೊಂಡಿರ್ತಾನೆ ಒಬ್ಬ, ಇನ್ನೊಬ್ಬ ಸುಮಾರು ಲೈಟಾಗಿ ಕುಡಿರ್ತಾನೆ ಅಂತ ಇರ್ತಾನೆ. ಮಾತು ಬೆಳೆದು ಘರ್ಷಣೆ ಜಾಸ್ತಿ ಸ್ಟಾರ್ಟ್ ಆಗಿ ಹೈ ಲೆವೆಲ್ ಹೋಯ್ತಾ. ಅವನೇನೋ ಒಂದು ಇಲ್ಲಾಂದರೆ ಒಂದು ಬಾಟ್ಲಲ್ಲಿ ಚಾಪದಲ್ಲಿ ಆಗ ಚುಚ್ಚಿಬಿಟ್ಟು ಏನು ಮಾಡ್ತಾನೆ ಹೇಳು, ಹಂಗೆ ಸುಮಾರು ಜೀವ ಅರ್ಧಂಬರ್ಧ ಹೋಗಿರ್ತಾನೆ. ಅವನು ಏನು ಮಾಡ್ತಾನೆ ಹೇಳು, ಬೈಕ ಪುನಃ ಇನ್ನು ಅವ್ರು ಬದುಕೋಬಿಟ್ಟು ಏನಾರ ಗುಣ ಆಗ್ಬಿಟ್ರೆ ನಂಬಿಬಿಟ್ಟ ನನ್ನ ಹತ್ರ ಭಯ ಆ ಟೈಮಿಗೆ ಏನು ಮಾಡ್ತಾನೆ ಹೇಳು, ಒಂದು ಇನ್ನೊಂದ್ಸಲ ಆಗ್ತಾನೆ, ಚುಚ್ಚಿ ಸಾಯಿಸ್ತಾನೆ. ಅದು ಸರಿ ಇಲ್ಲ. ಅದಕ್ಕೆ ಫ್ರೆಂಡ್ಶಿಪ್ ಅಂದ್ರೆ ಒಂದು ಒಳ್ಳೇದಿರಬೇಕು, ಒಳ್ಳೆ ಸ್ನೇಹ ಸಂಬಂಧ ಇರಬೇಕು. ಆ ಥರ ಮಾಡ್ಬೇಕು. ಅಲೆಗಾರರು ಜಾಸ್ತಿ ಆಗ್ಬಿಟ್ಟಾರ. ಕರೆಕ್ಟಾಗಿ ಮಕ್ಕಳು ಮಾತು ಕೇಳ್ಕೊಂಡು ಒಳ್ಳೆ ದಾರಿಲಿ ನಡಿಬೇಕು. ತಪ್ಪಾ? ಇದೇ ಅಷ್ಟೇ ಸ್ಟೋರಿ. ಇದು ಬೇಕಾದಷ್ಟು ನಡೀತಾ ಇದೆ ಮ್ಯಾಟ್ರುಗಳು. ಇದೆಲ್ಲ ನೋಡಿ ಕೇಳಿ ನಮಗೂ ಸಾಕಾಗ್ಬಿಟ್ಟದ. ಹಾಗಾಗಿ ಮಕ್ಳಿಗೆ ತಿಳುವಳಿಕೆ ಎಲ್ಲ ಗೊತ್ತಾಗಲ್ಲ. ಮನೇಲಿರೋರು ಬಿಡಿಸಿ ಹೇಳ್ಬೇಕು. ಅವರು ಬಿಡಿಸಿ ಹೇಳ್ಬೇಕು, ಅರ್ಥ ಮಾಡ್ಕೊತಾರೆ. ಕೂರಿಸ್ಕೊಂಡು ನಾವು ಕೂಗೋದು ಕಿರ್ಚೋದು ಗಲಾಟೆ ಮಾಡೋದು ಮಾಡಿದ್ರೆ ಅದು ಏನು ಬರಲ್ಲ. ಯಾಕೆ ಹಿಂಗೆ ಕಿರ್ತಾರೋ ನಮ್ಮಮ್ಮ ಅಂತ ತಿಳ್ಕೊತಾರೆ. ಅವ್ರಿಗೆ ನಾವು ಹೇಳೋದು ಅರ್ಥ ತಲೆಗೆ ಹೋಗಲ್ಲ. ಕೂರಿಸ್ಕೊಂಡು ಬಿಡಿಸಿ ಹೇಳಿದಾಗ ತಲೆಗೆ ಹೋಗುತ್ತೆ. ಕೆಲವು ಮಕ್ಳು ಕೇಳ್ತವೆ, ಕೆಲವು ಮಕ್ಳು ಕೇಳಲ್ಲ. ಎಲ್ಲ ಮಕ್ಕಳು ಕೇಳಲೇಬೇಕು. ಯಾಕೆಂದರೆ ನಿಮ್ಮ ಜೀವ ಬದುಕಿರ್ಬೇಕು, ನೀವು ಚೆನ್ನಾಗಿರ್ಬೇಕು ಅಂದರೆ, ನೀವು ದೇವ್ರು ಕೊಟ್ಟಿರೋ ಜೀವ ಚೆನ್ನಾಗಿರ್ಬೇಕು ಅಂದರೆ ನೀವು ತಂದೆ ತಾಯಿ ಮಾತು ಕೇಳಲೇಬೇಕು. ತಂದೆ ತಾಯಿ ಕೇಳಿದ ಮಕ್ಕಳು ಯಾವತ್ತೂ ಮೂಲ ಕಸಕ್ಕೆ ಸಮಾನ. ಅವ್ರು ಯಾವತ್ತಿದ್ರು ಮಾತು ಕೇಳಿಲ್ಲ ಅಂದರು ಯಾವತ್ತೂ ಭೂಮಿ ಮೇಲೆ ಬದುಕೋಕ್ಕೋಗಲ್ಲ. ಅರ್ಹತೆ ಯೋಗ್ಯತೆ ಏನೂ ಇರೋಲ್ಲ ಅವ್ರಿಗೆ. ಹೇಳ್ತಿರೋದು ತಂದೆ ತಾಯಿ ಮಾತು ಕೇಳಿ. ನಿಷ್ಕಲ್ಮಶವಾದ ಪ್ರೀತಿ ಅಂದರೆ ತಂದೆ ತಾಯಿದು. ಯಾವುದೇ ಮಕ್ಕಳೇ ಆಗಲಿ, ಎಣ್ಣೆ ಆಗಲಿ, ಗಂಡಿ ಆಗಲಿ, ನಿಮ್ಮನ್ನು ಹೊತ್ತು ಸಾಕಿರ್ತಾರೆ. ಒಂದು ಸ್ವಲ್ಪ ಆಲೋಚನೆ ಮಾಡಿ. ಅವ್ರ ವಯಸ್ಸಾಯಿತು, ಏನು ಇವ್ರು ಹೊಗಳ್ತಾರೆ, ಇವರು ಹಿಂಗೆ ಆಡ್ತಾರೆ ಅನ್ನೋ ಥರ ಅನ್ಕೊಳಕ್ಕೆ ಹೋಗ್ಬೇಡಿ. ಅವ್ರು ಹೇಳೋದು ನಮಗೋಸ್ಕರ, ನಮ್ಮ ಬದುಕಲಿ ಬಾಳಲಿ ಬೆಳೀಲಿ ಅಂತ ಹೇಳ್ತಾರೆ. ಯಾವ ತಂದೆ ತಾಯಿನೂ ಅಷ್ಟೇ ನಾವು ತಂದೆ ತಾಯಿ ಬಗ್ಗೆ ಒಂದು ಬೇಡಿಕೆನ ಇಡಲ್ಲ. ಅವ್ರು ನಾವು ಚೆನ್ನಾಗಿರಲಿ ಅಂತ ನಾವು ಬಯಸೋದಿಲ್ಲ. ನಮ್ಗೆ ಗೊತ್ತೂ ಇರೋಲ್ಲ. ತಂದೆ ತಾಯಿ ಯಾವ ದೇವ್ರಿಗೆ ಹೋಗಲಿ, ಯಾವ ಸನ್ನಿಧಿಗೆ ಹೋಗಲಿ, ಏನೇ ಮಾಡಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತಲೇ ಅವ್ರ ಕೈ ಮುಗಿದು ನನಗೆ 100 ಕೋಟಿ ಆಸ್ತಿ ಬೇಕು, ಹಣ ಬೇಕು ಅಂತ ಯಾವತ್ತೂ ಕೇಳಲ್ಲ ಅವರು ತಂದೆ ತಾಯಿಗಳು. ಅವರು ಮಕ್ಕಳು ಚೆನ್ನಾಗಿರಲಿ, ನನ್ನ ಮಗಳು ಒಳ್ಳೆ ಕಡೆ ಮದುವೆ ಆಗಲಿ, ನನ್ನ ಮಗ ಒಳ್ಳೆ ದಾರಿಯಲ್ಲಿ ಹೋಗಲಿ, ಒಳ್ಳೆ ಸ್ನೇಹಿತರಿಗೆ ಸಹವಾಸ ಮಾಡಲಿ, ಈ ಥರ ಯೋಚನೆ ಮಾಡ್ತಾರೆ. ಅದೇ ಥರ ಎಣ್ಣೆ ಆಗಲಿ ಗಂಡಿ ಆಗಲಿ ಒಂದು ಪ್ರೀತಿ ಸ್ನೇಹ ಸಂಬಂಧವೆಲ್ಲ ಸಹಜ. ಏನೂ ಮಾಡೋಕ್ಕಾಗಲ್ಲ. ಲವ್ ಮಾಡಬೇಡಿ, ಪ್ರೀತಿ ಮಾಡಬೇಡಿ ಅಂತ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ನಿಮ್ಮ ಮನಸ್ಸಿನ ಭಾವನೆಗಳು ಗೊತ್ತವೆಲ್ಲ ಏನು ಅಂತ. ಹಂಗಾಗಿ ಎಣ್ಣೆಯಲ್ಲಿ ಗಂಡೆಯಲ್ಲಿ ಒಂದು ಗಣ್ಯ ಇಷ್ಟಪಡೋದಾಗಲಿ, ಹೆಣ್ಣು ಇಷ್ಟಪಡೋದಾಗಲಿ, ಏನೇ ಆದ್ರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮನೆಯವ್ರು ಒಪ್ಪಿಸ್ಕೊಂಡು ಮದುವೆ ಮಾಡ್ಕೊಳ್ಳಿ. ಓಡೋದು ಪಡೋದು ಅದು ಮಾಡಬೇಡಿ. ಮರ್ಯಾದೆ ಹೋಗುತ್ತೆ, ಮಾನ ಮರ್ಯಾದೆ ಕಳ್ಕೊತಾರೆ ಪಾಪ ತಂದೆ ತಾಯಿಗಳು. ಅಷ್ಟು ಇದ್ರ ಬಗ್ಗೆ ತುಂಬ ವೀಡಿಯೋಗಳು ಮಾಡಿದ್ದೀನಿ. ನೀವಮ್ಮ ಯಾವಾಗಲೂ ಇದ್ರ ಬಗ್ಗೆನೇ ಮಾಡ್ತಾರೆ ಅಂದ್ಕೊಂಡ್ರೆ, ಅಯ್ಯೋ ಅಲ್ಲಿ ಓಡೋದು, ಇಲ್ಲಿ ಬಂದು ಅಲ್ಲಿ ಬಂದು ಅಂತ ಇದು ಕೇಳಿ ಸಾಕಾಗ್ತೈತೆ. ಇನ್ನೇನು ಗೊತ್ತಿದೆ, ಯಾವುದೋ ಒಂದು ಕಡೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ, ಅಲ್ಲೂ ಅಷ್ಟೇ ಅಯ್ಯೋ 3 ಐಕ್ಳು ಹೋದೋ 4 ಐಕ್ಳು ಹೊಂಟೋಗಂತೀರಿ. ಹೊಂಟೋಗೋದು ಏನು ಇದೆಲ್ಲ ವಿಷಯನೇ ಇಲ್ಲ ಸ್ನೇಹಿತರೆ. ತಂದೆ ತಾಯಿಗೆ ಒಂದು ಸ್ವಲ್ಪ ಗೌರವ ಮರ್ಯಾದೆ ಕೊಡಿ. ನೀವು ಹೊಂಟೋದಾಗ ಅವರು ಜನ ಆಡ್ಕೊತಾರೆ, ಅಕ್ಕಪಕ್ಕದವ್ರು ತಲೆ ಎತ್ಕೊ ತಿರುಗಾಡಕ್ಕೆ ಬಿಡಲ್ಲ. ನಿಮ್ಮ ಮಗಳು ಓಡೋದ್ಲು ಅಂತಾರೆ. ನೀವು ಒಳ್ಳೆಯ ರೀತಿಯಲ್ಲೇ ಒಬ್ಬನ ಜೊತೆ ಹೋದ್ರೂ ತಪ್ಪಾಗಿ ತಿಳ್ಕೊತಾರೆ. ನೀವು ಹೋಗೋದು ತಪ್ಪು ಅಂತ ಹೇಳಲ್ಲ ನಾವು. ಅದೆಲ್ಲ ಏನು ಮಾಡೋಕ್ಕಲ್ಲ. ಪ್ರೀತಿ ಪ್ರೇಮ ಪ್ರಳಯ ಅಂತ ಬಂದ್ಬಿಟ್ಟೈತೆ. ನಮ್ಮ ಮನಸ್ಸಿನ ಭಾವನೆಗಳು ಬಂದಾಗ ಏನು ಮಾಡೋಕ್ಕಲ್ಲ, ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ಒಪ್ಪಿಸಿ ಮದುವೆ ಮಾಡ್ಕೊಳ್ಳಿ. ತಂದೆ ತಾಯಿಗಳು ನೀವು ಆದರೂ ಅಷ್ಟೇ ಹಠ ಮಾಡಿಬಿಡಿ. ಮಕ್ಕಳು ಚಿಕ್ಕದ್ರಿಂದ ಎಲ್ಲನೂ ಕೊಡಿಸ್ತೀರ. ಏನು ಮಾಡೋಕ್ಕಲ್ಲ. ಉಪ್ಪಿಂದ ನೀರು ಕುಡಿತಾರೆ. ನೀವು ಚೆನ್ನಾಗಿರ್ಬೇಕು, ಒಳ್ಳೆ ಕಡೆ ಮದುವೆ ಮಾಡ್ಬೇಕು ಅಂತ ನಿಮ್ಮ ಭಾವನೆಗಳಿರುತ್ತೆ. ಆದರೂ ಅವರು ಒಂಥರ ಆಸೆ ವ್ಯಾಮೋಹ ಬಂದ್ಬಿಡುತ್ತಲ್ಲ. ಹಂಗಾಗಿ ಅವರು ಆಸೆ ಪ್ರೀತಿ ಇರುತ್ತೆ. ಹಂಗಾಗಿ ಏನು ಇಷ್ಟಪಟ್ಟಾರ ಬಿಡು, ಹೋಗಲಿ ಮಾಡಲಿ ಬದುಕಲಿ, ಅವರು ಮನುಷ್ಯರೇ ತಾನೆ. ಆ ಥರ ಅವಕಾಶ ಮಾಡಿಕೊಡಿ. ಹೆಣ್ಣಿಗೆ ಗಂಡು ಮೋಸ ಆಗ್ಬಾರ್ದು, ಗಂಡಿಗೆ ಹೆಣ್ಣು ಮೋಸ ಆಗ್ಬಾರ್ದು. ಹೆಣ್ಮಕ್ಳಿಗೆ ನೀವು ಅಷ್ಟೇ ಗಂಡಂತ ತಿನ್ಕೊಂಡು ಸೋಕೆ ಮಾಡ್ಕೊಂಡು ಎಲ್ಲನೂ ಮಾಡ್ಕೊಂಡು ಆ ಗಂಡನ್ನ ದೂರ ಇಟ್ಬಿಟ್ಟು ಹೋಗ್ಬೇಡಿ. ಯಾಕೆಂದರೆ ಅವ್ನು ಕುಡಿದು ದೇವದಾಸನಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅವ್ನ ಜೀವನ ಕಳ್ಕೊತಾನೆ. ಹಂಗಾಗಿ ಫಸ್ಟು ಅವ್ನಿಗೆ ಹೆಜ್ಜೆ ಇಡೋಕ್ಕೂ ಮುಂಚೆ 100 ಸರಿ ಯೋಚನೆ ಮಾಡಿ. ಅವ್ನು ಒಳ್ಳೆನ ಕೆಟ್ಟನ ಅಂತ ಯೋಚನೆ ಮಾಡ್ಕೊಂಡು ಹೆಜ್ಜೆ ಇಡಿ. ಏನೇ ಆಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ಬೇಕು. ಈ ಥರ ಮಾಡೋದು ತಪ್ಪು. ಗಂಡ ಹತ್ರ ಉಣ್ಕೊಳ್ಳೋದು, ತಿನ್ಕೊಳ್ಳೋದು, ಸೋಕೆ ಮಾಡ್ಕೊಳ್ಳೋದು, ಅವನ್ನ ದೂರ ಮಾಡಿಬಿಟ್ಟು ಇನ್ನೊಂದು ಕಡೆ ಹೆಜ್ಜೆ ಇಡೋದು ತಪ್ಪು. ನೀವು ಇಲ್ಲಿ ಮಾಡ್ಬಿಟ್ಟು ಹೋಗ್ತೀರ. ಕರ್ಮ ಫಲವಸ ಅಂತ ನಮ್ಮ ಮಕ್ಕಳಿಗೆ ನಮಗೆ ಬೆನ್ನಿಂದನೇ ಇರುತ್ತೆ. ದಯವಿಟ್ಟು ಅಂತ ಕೆಲಸ ಮಾಡಿಬಿಡಿ. ಒಂದು ಗಂಡು ಇಷ್ಟಪಟ್ಟರೆ ಪರಿಪೂರ್ಣವಾಗಿ ಅವನ ಜೊತೆಲಿ ಬದುಕಿ ಬಾಳಿ ಬೆಳಿ. ಇವ್ರ ಜೊತೆಲಿ ಉಣ್ಕೊಳ್ಳೋದು, ತಿನ್ಕೊಳ್ಳೋದು, ಇನ್ನೊಬ್ಬನ ಜೊತೆ ಮದುವೆ ಆಗೋದು, ಅದರಂಥ ಪಾಪ ಕರ್ಮ ಮೋಸ ಯಾವುದೂ ಇಲ್ಲ. ಇತ್ತಾಗಿ ಇವ್ನಿಗೂ ಮೋಸ, ಇತ್ತಾಗಿ ಗಂಡನಿಗೂ ಮೋಸ. ಹಂಗಾಗುತ್ತೆ. ಒಂದು ಗಂಡನ್ನು ಇಷ್ಟಪಟ್ಟ ಮೇಲೆ ಅವನ ಜೊತೆಲೇ ಬದುಕಬೇಕು, ಬಾಳಬೇಕು. ಒಳ್ಳೇದು ಕೆಟ್ಟದ್ದು ಹಂಚ್ಕೊಂಡ್ಮೇಲೆ ಅವನ ಜೊತೆಲೇ ಇರಬೇಕು. ಇನ್ನೊಬ್ಬನ ಜೊತೆ ಹೋಗಬಾರ್ದು, ತಪ್ಪು ಅದು. ಇವನ ಜೊತೆಲಿ ಇರೋದಂತ ಅವನ ಜೊತೆಲಿ ಹೋಗೋದಂತ ಮದುವೆ ಮಾಡ್ಕೊಳ್ಳೋದು ಅದೇನು ನ್ಯಾಯ ಧರ್ಮ ಅಂದರೆ ಹೇಳಿ? ತಪ್ಪು. ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕು. ಉಣ್ಕೊಳ್ಳೋದು, ತಿನ್ಕೊಳ್ಳೋದು, ಸೋಕೆ ಮಾಡ್ಕೊಳ್ಳೋದು ಒಬ್ಬನ ಹತ್ರ, ಮದುವೆ ಆಗೋದು ಇನ್ನೊಬ್ಬನ ಹತ್ರ.
ಎಂಥ ತಪ್ಪು ಮಾಡ್ತೀರಾ ಗೊತ್ತಾ ಹೆಣ್ಮಕ್ಳಿಗೆ. ದಯವಿಟ್ಟು ವಯಸ್ಸೈತೆ ಅಂತ ಈ ಥರ ಎಲ್ಲ ಮಾಡೋಕ್ಕೋಗ್ಬಿಡಿ. ತಿಳುವಳಿಕೆ ತಿಳ್ಕೊಳ್ಳಿ, ಮೈಂಡಲ್ಲಿ ನಿಮಗೂ ಗೊತ್ತು. ಇದನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಗೊತ್ತಿರುತ್ತೆ ನಿಮಗೆ. ಯಾರನ್ನ ನೀವು ಆಯ್ಕೆ ಮಾಡ್ಕೊಂಡು ಅವನ ಜೊತೆ ಇರ್ತೀರಾ, ಅವ್ನು ಉಣ್ಕೊ ತಿನ್ಕೊಂಡು ನೀವು ಮೋಸ ಯಾವುದೇ ಕಾರಣಕ್ಕೂ ಗಂಡು ಮಕ್ಳು ಮೋಸ ಮಾಡಬೇಡಿ. ಹೆಣ್ಮಕ್ಳು ನಾವಲ್ಲಿ ನೀವಲ್ಲಿ ಗಂಡು ಮಕ್ಳು ಉದ್ಧಾರ ಮಾಡಿದ್ರೆ ಹೆಂಗೆ ಹೆಣ್ಮಕ್ಳು ಹಾಳಾಗ್ತಾರೆ, ಗಂಡು ಮಕ್ಕಳು ಮೋಸ ಮಾಡಿದ್ರೆ ಹೆಣ್ಮಕ್ಳು ಮೋಸ ಮಾಡಿದ್ರೆ ಗಂಡು ಮಕ್ಳು ಹಾಳಾಯ್ತಾರೆ, ಗಂಡು ಮಕ್ಳು ಮೋಸ ಮಾಡಿದ್ರೆ ಹೆಣ್ಮಕ್ಳು ಹಾಳಾಯ್ತಾರೆ. ಹೆಣ್ಗೂ ಗಂಡು ಮೋಸ ಮಾಡೋದು, ಗಂಡಿಗೆ ಹೆಣ್ಣು ಮೋಸ ಮಾಡಬಾರ್ದು. ನಂಬಿಕೆಗೆ ಯಾವತ್ತೂ ದ್ರೋಹ ಬಗೆಬಾರ್ದು. ಒಂದು ನಂಬಿಕೆ ಅನ್ನೋದೇ ತಾಯಿ ಸಮಾನ. ಅದು ನಂಬಿಕೆ ಅನ್ನೋದು ಯಾವತ್ತೂ ದ್ರೋಹ ಬಗೆಬೇಡಿ. ಹೆಣ್ಣು ಗಂಡು ಏನೇ ತಪ್ಪು ಮಾಡಲಿ, ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಾಳಬೇಕು ಬೆಳಿಬೇಕು. ಸ್ನೇಹಿತರು ಅಂದರೂ ಒಂದು ಒಳ್ಳೆ ಬಾಂಧವ್ಯ ಇರಬೇಕು. ನಾನು ಮೇಲೂ ನೀನು ಮೇಲೂ, ನಾನು ಮಾತಾಡಲಿ ಅಂತ ನಾನು ಮಾತಾಡಲಿ ಅಂತ ನೀನು, ಅದು ಹಠ ಮಾಡಬಾರ್ದು. ಒಂದು ಸ್ನೇಹ ಸಂಬಂಧ ಅಂದ್ರೆ ಮರುಗಬೇಕು, ತಲೆ ಬಾಗಬೇಕು. ಯಾವಾಗೂ ಒಬ್ಬರೇ ತಲೆ ಬಾಕು ಅಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಇದನ್ನು ಅಳವಡಿಸ್ಕೊಳ್ಳಿ. ಹೆಣ್ಣು ಗಂಡು ಎಲ್ಲ ನನ್ನ ವೀಡಿಯೋನ ತಪ್ಪಿದ್ರೆ ಕ್ಷಮೆ ಇರಲಿ. ಎಲ್ಲ ನೋಡಿ ಸಾಕಾಗಿ ನಾನು ಗೋಡೆ ಮಧ್ಯೆ ಇರೋದೇ ನಾನು ವೀಡಿಯೋ ಮಾಡ್ತಿರೋದು. ನಾನು ಸ್ವಂತ ಏನು ಸ್ಕ್ರಿಪ್ಟ್ ಬರ್ಕೊಂಡು ಕತೆ ಬರೀತಾ ಇಲ್ಲ ಸ್ನೇಹಿತರೆ, ಅಷ್ಟೇ.